ಭಾರತದ ಅತ್ಯಂತ ಯಶಸ್ವಿ ಪ್ರಧಾನಿಗಳು ಮೇಧಾವಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ದರು, ದೋಸ್ತ್ ಬದಲ್ ಸಕ್ತೆ ಹೈ ಲೇಕಿನ್ ಪಡೋಸಿ ನಹಿ ಬದಲ್ ಸಕ್ತೆ ಅಂತೇಳಿ. ಅದಕ್ಕೆ ನಾಯಿ ಬಾಲ ಡೊಂಕು ಇರುವಂಥ ಪಾಕಿಸ್ತಾನವನ್ನು ಸುಧಾರಣೆ ಮಾಡಬೇಕಂತ ಹೇಳಿ ಬಸ್ನಲ್ಲಿ ಲಾಹೋರ್ ಯಾತ್ರೆ ಮಾಡಿದರು. ಆದರೆ ಆ ಯಾತ್ರೆ ಆದ ನಂತರ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಿ ಭಾರತ ಕಾರ್ಗಿಲ್ ಮತ್ತು ದ್ರಾಸ್ ಪ್ರದೇಶಗಳಲ್ಲಿ ಒಂದು ಶಿಮ್ಲಾ ಒಪ್ಪಂದದಂತೆ ಚಳಿಗಾಲದಲ್ಲಿ ನಮ್ಮ ಸೈನಿಕರು ಹಾಗೂ ಪಾಕಿಸ್ತಾನ ಸೈನಿಕರು ವಾಪಸ್ ಹೋದ ನಂತರ ಆ ಗುಡ್ಡಗಾಡುಗಳ ಅಯಕಟ್ಟಿನ ಪ್ರದೇಶದಲ್ಲಿ ಅವರ ಸೈನಿಕರನ್ನು ಒಂದು ಸಿವಿಲ್ ಡ್ರೆಸ್ನಲ್ಲಿ ನುಗ್ಗಿಸಿ ಭಾರತದ ಜೊತೆ ಕೆರೆದು ಯುದ್ಧಕ್ಕೆ ನಿಲ್ತಾರೆ. ಬಹುಶಃ ಅವರಿಗೆ 1965 ಮತ್ತು 1971 ಎರಡೂ ಯುದ್ಧಗಳು ಮರೆತು ಹೋಗಿದ್ದು. ಅದಕ್ಕಾಗಿ ಅವರು ಕಾರ್ಗಿಲ್ನಲ್ಲಿ ಬಂದು ಭಾರತದ ಪ್ರದೇಶವನ್ನು ಗಡಿಭಾಗವನ್ನು ಆಕ್ರಮಿಸಿಕೊಂಡಿದ್ದಕ್ಕಾಗಿ ನಮ್ಮ ಸೈನಿಕರು ಬಹಳ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಒಂದು ಉತ್ತರವನ್ನು ಕೊಟ್ಟು ಅವರನ್ನು ಹಿಮ್ಮೆಟ್ಟಿಸಿದ ಅಷ್ಟೇ ಅಲ್ಲ, ಆ ಒಂದು ಯುದ್ಧದಲ್ಲಿ ನಮ್ಮ ಸೈನಿಕರು ಕೂಡ 527 ಜನ ನಮ್ಮ ಭಾರತೀಯ ಸೈನಿಕರು ಬಲಿದಾನ ಕೊಟ್ಟಿದ್ದರು. ಅದರಲ್ಲಿ 4 ಜನ ಸೈನಿಕರಿಗೆ ಮರಣೋತ್ತರ ಪರಮವೀರ ಚಕ್ರ ಪ್ರಶಸ್ತಿ, ಸೈನ್ಯದ ಅತ್ಯಂತ ಉನ್ನತ ಪ್ರಶಸ್ತಿ ಲಭ್ಯವಾಗಿದೆ. ಆ ಯುದ್ಧದಲ್ಲಿ ಬಹುಶಃ ಪಾಕಿಸ್ತಾನದ ಕೂಡ 400ರಿಂದ 4,000 ಸೈನಿಕರು ಸತ್ತೋಗಿದ್ದರು ಅನ್ನುವಂಥ ಒಂದು ಮಾಹಿತಿ ಇದೆ. ಆ ಒಂದು ಯುದ್ಧದಲ್ಲಿ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿದಂಥ ವೀರ ಸೈನಿಕರ ನೆನಪಿಗಾಗಿ ಇವತ್ತು ದೆಹಲಿಯಲ್ಲಿಯೂ ಕೂಡ ಒಂದು ಸ್ಮಾರಕ ಆಗಿದೆ. ಪ್ರಧಾನಮಂತ್ರಿಗಳು ಹಿಂದೆ ಇದ್ದಂಥ ಒಂದು ಬ್ರಿಟಿಷರ ಸ್ಮಾರಕವನ್ನು ತೆಗೆದು ಇವತ್ತು ಆ ವೀರ ಹುತಾತ್ಮರ ನೆನಪಿನಲ್ಲಿ ಒಂದು ಒಳ್ಳೆಯ ಸ್ಮಾರಕವನ್ನು ಮಾಡಿದ್ದಾರೆ ನಮ್ಮ ಇಂಡಿಯಾ ಗೇಟ್ ಹತ್ರ. ಆ ರೀತಿಯಾಗಿ ಇವತ್ತು ಆ ಸೈನಿಕರ ನೆನೆಸ್ಕೊಳ್ಳೋದು ಪ್ರತಿ ಭಾರತೀಯನ ಒಂದು ಅವಶ್ಯಕತೆ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಈ ದೇಶಾದ್ಯಂತ ಎಲ್ಲ ಕಡೆ ವಿಜಯ ದಿವಸವನ್ನು ಬೀದರ್ ಸೇರಿದಂತೆ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಒಂದು ವಿಜಯ ದಿವಸವನ್ನು ನಾವು ಒಂದು ಮಶಾಲ್ ಯಾತ್ರೆಯೊಂದಿಗೆ ಆಚರಣೆ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ನಮ್ಮ ಭಾಗದ ಹುತಾತ್ಮರಿಗೆ ಸನ್ಮಾನ ಮಾಡಬೇಕೆಂಬುದಿತ್ತು. ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಇರಲಾರ್ದಕ್ಕೆ ನಾವು ಸನ್ಮಾನ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಒಂದು ಮಶಾಲ್ ಯಾತ್ರೆಯನ್ನು ಮಾಡಿ ಇವತ್ತು ಸೈನಿಕರ ಬಲಿದಾನವನ್ನು ನೆನಪು ಮಾಡಿಕೊಂಡಿದ್ದೀವಿ.